ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಮದರ್ ಸೌಲ್ ಚಾನಲ್ಗೆ ಸ್ವಾಗತ. ಸೊ ನಾನಿವತ್ತು ಪ್ರಚಲಿತ ಘಟನೆಯ 4ನೇ ವಿಡಿಯೋನ ಮಾಡ್ತಾಯಿದ್ದೀನಿ. ಸೊ ಮೇಯ್ನಾಗಿ ಇಲ್ಲಿ ನಾವು ಯಾವ ವಿಷಯದ ಬಗ್ಗೆ ತಿಳ್ಕೊತಾ ಇದ್ದೀವಿ ಅಂತಂದರೆ, ಬೋಯಿಂಗ್ ಸ್ಟಾರ್ ಲೈನರ್ ಬಾಹ್ಯಾಕಾಶ ನೌಕೆಯ ಮೂಲಕ 3ನೇ ಅಂತರಿಕ್ಷ ಯಾನ ಮಾಡಿದಂತಹ ನಮ್ಮ ಭಾರತದ ಮಹಿಳೆ ಸುನಿತಾ ವಿಲಿಯಮ್ಸ್ ಅಂತಲೇ ಹೇಳ್ಬೋದು. ಸೊ ಸುನಿತಾ ವಿಲಿಯಮ್ಸ್ ಅವರು ಆಲ್ರೆಡಿ 3ನೇ ಬಾರಿಗೆ ಏನು ಮಾಡ್ತಾ ಇದ್ದಾರೆ ಅಂತಂದರೆ, ಸೊ ಬಾಹ್ಯಾಕಾಶದ ನೌಕೆಯಲ್ಲಿ ಹೋಗ್ತಾ ಇದ್ದಾರೆ ಅಂತ ಅನ್ನೋದು ನಮಗೆ ಒಂದು ಹೆಮ್ಮೆಯ ವಿಚಾರ ಅಂತಲೇ ಹೇಳ್ಬೋದು. ಸೊ ಹಾಗಾದರೆ ಈ ಸುನಿತಾ ವಿಲಿಯಮ್ಸ್ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಸೊ ಯಾವಾಗ ಸ್ಟಾರ್ಟ್ ಮಾಡಿದ್ರು 3ನೇ ಗಗನಯಾನ, ಸೊ ಯಾವ ಟೈಮಲ್ಲಿ, ಜೊತೆಗೆ ಅವರ ಡೀಟೇಲ್ಸು ಪ್ರತಿಯೊಂದನ್ನು ಕೂಡ ನೋಡೋಣ. ಸೊ ಮೇಯ್ನಾಗಿ ನಮ್ಮ ಸುನಿತಾ ವಿಲಿಯಮ್ಸ್ ಅವರು ನಮ್ಮ ಭಾರತೀಯ ಮೂಲದವರು ಅನ್ನೋದು ನಮ್ಮೆಲ್ಲರಿಗೂ ಒಂದು ಹೆಮ್ಮೆಯ ವಿಚಾರ. ಹಾಗಿದ್ದಾಗ ಇವರು ಗಗನಯಾನಕ್ಕೆ ನಮ್ಮ ಭಗವದ್ಗೀತೆ ಮತ್ತು ಗಣಪತಿ ವಿಗ್ರಹವನ್ನು ಕೊಂಡೊಯ್ದಿದ್ದು ಒಂದು ವಿಶೇಷ ಅಂತಲೇ ಹೇಳ್ಬೋದು. ಸೊ ನಮ್ಮ ಈ ಸುನಿತಾ ವಿಲಿಯಮ್ಸ್ ಅವರು 58 ವರ್ಷವನ್ನು ಒಳಗೊಂಡಿದ್ದಾರೆ ಅನ್ನೋದು ಒಂದು ವಿಶೇಷ ಅಂತಲೇ ಹೇಳ್ಬೋದು. ಇನ್ನು ಆದರೆ ಅವರು 3ನೇ ಗಗನಯಾನವನ್ನು ಮಾಡಬೇಕಾಗಿತ್ತು. ಸೊ ಅದೇನಾಯಿತು, ಮುಂದೂಡಲಾಯಿತು. ಸೊ ಯಾಕೆ ಮುಂದೂಡಲಾಯಿತು ಅನ್ನೋದನ್ನು ನಾವು ಈ ಸ್ಲೈಡಲ್ಲಿ ತಿಳ್ಕೊಳ್ಳೋಣ. ಸೊ ಸುನಿತಾ ವಿಲಿಯಮ್ಸ್ ಮತ್ತು ಪೂಜ್ ವಿಲ್ಲೋರ್ ಅವರು ಪ್ರಯಾಣಿಸಲು ಸಿದ್ಧವಾಗಿದ್ದಂತಹ ಬೋಯಿಂಗ್ ಸ್ಟಾರ್ ಲೈನರ್ ಬಾಹ್ಯಾಕಾಶ ನೌಕೆಯಲ್ಲಿ ತಾಂತ್ರಿಕ ದೋಷವನ್ನು ಕಂಡು ಬಂದಿದ್ದರಿಂದ 2024 ಮೇ 6ರಂದು ಉಡಾವಣೆಗೊಳ್ಳಬೇಕಾಗಿದ್ದಂತಹ ಯಾನವು ರದ್ದಾಗಿದೆ. ಈ ಉಡಾವಣೆಗೆ ಕೆಲವೇ ನಿಮಿಷಗಳಿಂದಾಗಿ ಆಮ್ಲಜನಕ ಕವಾಟವು ಸಮರ್ಪಕವಾಗಿ ಕಾರ್ಯನಿರ್ವಹಿಸುತ್ತಿಲ್ಲ ಎಂಬ ತಾಂತ್ರಿಕ ದೋಷವು ಕಂಡುಬಂದಂತಹ ಹಿನ್ನೆಲೆಯಲ್ಲಿ ನೌಕೆಯಲ್ಲಿ ಕುಳಿತಿದ್ದಂತಹ ಸುನಿತಾ ವಿಲಿಯಮ್ಸ್ ಮತ್ತು ಮತ್ತೊಬ್ಬ ಗಗನಯಾತ್ರಿ ಬೆರ್ರಿ ವಿಲ್ಲೋರ್ ಅವರು ಈ ನೌಕೆಯಿಂದ ಏನು ಮಾಡಿದ್ರು ಅಂದರೆ ಕೆಳಗಿಳಿದರು ಅಂತ ಹೇಳ್ಬೋದು. ಇನ್ನು ಸುನಿತಾ ವಿಲಿಯಮ್ಸ್ ಅವರು ಯಾವ ದಾಖಲೆಯನ್ನು ಮಾಡಿದ್ದಾರೆ, ಸೊ ನಾನು ಹೇಳಿದ ಆಲ್ರೆಡಿ. ಸೊ ಇದು 3ನೇ ಬಾರಿ ಅವ್ರು ಏನು ಮಾಡ್ತಾರೆ, ಗಗನಯಾನವನ್ನು ಮಾಡ್ತಾ ಇರೋದು. ಹಾಗಾದರೆ ಇನ್ನೂ 2 ಬಾರಿ ಯಾವಾಗ ಮಾಡಿದ್ರು ಸೊ ಅನ್ನೋದನ್ನ ನಾವು ಇವಾಗ ತಿಳ್ಕೊಳ್ಳೋಣ. ಸುನಿತಾ ವಿಲಿಯಮ್ಸ್ನವರು ಬಾಹ್ಯಾಕಾಶಯಾನ ಕೈಗೊಂಡಂಥ ಭಾರತೀಯ ಮೂಲದ 2ನೇ ಮಹಿಳೆ ಅಂತ ಹೇಳ್ಬೋದು. ಇನ್ನು 1ನೇ ಮಹಿಳೆ ಅಂತ ಎಲ್ರಿಗೂ ಗೊತ್ತಿರೋವಂಥ ವಿಷಯ ನಮ್ಮ ಕಲ್ಪನಾ ಚಾವ್ಲಾ ಅವರು. ಈಗಾಗಲೇ 2 ಬಾರಿ ಕೂಡ ಇವರು ಏನು ಮಾಡಿದರೆ ಗಗನಯಾತ್ರೆಯನ್ನು ನಡೆಸಿದ್ದಾರೆ. ಒಟ್ಟು 321 ದಿನಗಳನ್ನು ಬಾಹ್ಯಾಕಾಶದಲ್ಲಿ ಕಳೆದಂತಹ ಕೀರ್ತಿ ಇವರದಂತ ಹೇಳ್ಬೋದು. ಇನ್ನು ಸುನಿತಾ ವಿಲಿಯಮ್ಸ್ ರವರು ಹೆಚ್ಚು ಬಾಹ್ಯಾಕಾಶ ನಡಿಗೆ ಮಾಡಿದ್ದು, ಬಾಹ್ಯಾಕಾಶ ನಡಿಗೆಯ ಒಟ್ಟು ಅವಧಿ 50 ಗಂಟೆಗಳು 40 ನಿಮಿಷಗಳು ಆಗಿವೆ. ಸುನಿತಾ ವಿಲಿಯಮ್ಸ್ ರವರು ಗುಜರಾತ್ ಮೂಲದ ದೀಪಕ್ ಪಾಂಡ್ಯ ಮತ್ತು ಬೋನಿ ದಂಪತಿಯ ಪುತ್ರಿ ಅಂತಲೇ ಹೇಳ್ಬೋದು. 2006ರಲ್ಲಿ ನಾಸಾದ ಡಿಸ್ಕವರಿ ಸ್ಪೇಸ್ ಶಟಲ್ನಲ್ಲಿ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ 14ನೇ ಯಾನದೊಂದಿಗೆ ಬಾಹ್ಯಾಕಾಶ ಯಾತ್ರೆ ಕೈಗೊಂಡಿದ್ದರು. ನಂತರ 2012ರಲ್ಲಿ 2ನೇ ಬಾರಿಗೆ ಸುನಿತಾ ವಿಲಿಯಮ್ಸ್ನವರು ಸೊಯೂಜ್ ಬಾಹ್ಯಾಕಾಶ ನೌಕೆಯ ಮೂಲಕ ಅಂತರಿಕ್ಷ ಬಾಹ್ಯಾಕಾಶ ನಿಲ್ದಾಣಕ್ಕೆ ಯಾನ ಕೈಗೊಂಡಿದ್ದರು. ಇದು ಪ್ರಸ್ತುತ 3ನೇ ಅಂತರಿಕ್ಷ ಯಾನವನ್ನು ಆರಂಭಿಸಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಭಾರತೀಯ ಮೂಲದ ಮೊದಲ ಗಗನಯಾತ್ರಿ ಸ್ವಲ್ಪ ಕಲ್ಪನಾ ಚಾವ್ಲಾ ಬಗ್ಗೆ ತಿಳ್ಕೊಳ್ಳೋಣ. ಸೊ ಕಲ್ಪನಾ ಚಾವ್ಲಾ ಅವರು ನಮ್ಮ ಭಾರತದ ಮಹಿಳೆ ಅನ್ನೋದು ಒಂದು ಹೆಮ್ಮೆಯ ವಿಚಾರ. ಇವರು 2003ರಲ್ಲಿ ನಾಸಾದ ಕೊಲಂಬಿಯಾ ಎಂಬ ನೌಕೆಯ ದುರಂತದಲ್ಲಿ 6 ಮಂದಿ ಸಹೋದ್ಯೋಗಿಗಳೊಂದಿಗೆ ಕಲ್ಪನಾ ಚಾವ್ಲಾ ಏನು ಮಾಡಿದ ಗಗನಯಾತ್ರೆಗೆ ಹೋದರು. ಬಟ್ ಇದೊಂಥರ ದುರಂತ ಏನಂತಂದರೆ, ಸೊ ಭೂಮಿಯ ತಲುಪಿಗಿಂತ ಮುಂಚೆನೇ ಸ್ವಲ್ಪ ತಾಂತ್ರಿಕ ವಿಷಯಗಳಿಂದಾಗಿ ಆ ಯಾನ ಏನಾಯಿತು, ಸೊ ಆ ರಾಕೆಟ್ ಏನಾಯಿತು, ಬ್ಲಾಸ್ಟ್ ಆಯಿತು ಅಂತಲೇ ನಾವು ಹೇಳ್ಬೋದು. ಇದು ಒಂಥರ ದುರಂತನೇ ಅಂತ ಹೇಳ್ಬೋದು. ಇನ್ನು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ ಇದೊಂದು ಭೂಮಿಯ ಸುತ್ತ ಕೆಳಕಕ್ಷೆಯಲ್ಲಿ 408 ಕಿಲೋಮೀಟರ್ ಎತ್ತರದಲ್ಲಿ ಸುತ್ತುತ್ತಿರುವ ಬಾಹ್ಯಾಕಾಶ ನೌಕೆಯಾಗಿದೆ. ಈ ನಿಲ್ದಾಣವನ್ನು ಅಮೆರಿಕದ ನಾಸಾ, ರಷ್ಯಾದ ರಾಸ್ಕಾಸ್ಕೋಸ್, ಜಪಾನಿನ ಜಾಕ್ಸಾ, ಯುರೋಪ್ನ ESA, ಕೆನಡಾದ CAA ಅಭಿವೃದ್ಧಿಪಡಿಸಿದೆ. ಅದು 1998ರಲ್ಲಿ ಇದನ್ನ ಉಡಾಯಿಸಲಾಗಿದೆ ಅಂತಲೇ ಹೇಳ್ಬೋದು. ಇನ್ನು ನಾಸಾದ ಗಗನಯಾತ್ರಿ ಭಾರತ ಮೂಲದ ಸುನಿತಾ ವಿಲಿಯಮ್ಸ್ ರವರು ಬೋಯಿಂಗ್ ಸ್ಟಾರ್ ಲೈನರ್ ಬಾಹ್ಯಾಕಾಶ ನೌಕೆಯ ಮೂಲಕ 3ನೇ ಅಂತರಿಕ್ಷ ಯಾನವನ್ನು ನಡೆಸಿದರು. ಅಮೆರಿಕ ಫ್ಲೋರಿಡಾದ ಕೆನ್ವೆಲ್ನಿಂದ ಅಟ್ಲಾಸ್ V ರಾಕೆಟ್ ಬೋಯಿಂಗ್ ಸಂಸ್ಥೆಯ ಬೋಯಿಂಗ್ ಸ್ಟಾರ್ ಲೈನರ್ ಎಂಬ ಕ್ಯಾಪ್ಸಲ್ನಲ್ಲಿದ್ದ ಭಾರತೀಯ ಮೂಲದ ಸುನಿತಾ ವಿಲಿಯಮ್ಸ್ ಹಾಗೂ ಮತ್ತೊಬ್ಬ ಗಗನಯಾತ್ರಿಯಾದಂತಹ ಬ್ಯಾರಿ ವಿಲೋಲ್ ಅವರನ್ನು ಹೊತ್ತೊಯ್ದು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ ಕಡೆಗೆ ಸಾಗಿತು. ಇನ್ನು
ಬೋಯಿಂಗ್ ಸ್ಟಾರ್ಲೈನರ್ ನೌಕೆ. ಸೊ ಬೋಯಿಂಗ್ ಮಹತ್ವಾಕಾಂಕ್ಷೆಯ ಅಂತರಿಕ್ಷಯಾನ ಇದಾಗಿದ್ದು, ರಾಕೆಟ್ ಮೂಲಕ ಉಡಾವಣೆ ಮಾಡಿದ ನಂತರ ಗಗನಯಾತ್ರಿಗಳನ್ನು ಬಾಹ್ಯಾಕಾಶಕ್ಕೆ ಸಾಗಿಸುವ ನೌಕೆಯಾಗಿದೆ. ಈ ನೌಕೆಯು ಸಿಬ್ಬಂದಿ ಕ್ಯಾಪ್ಸೂಲ್ ಮತ್ತು ಸೇವಾ ಮಾಡ್ಯೂಲ್ಗಳನ್ನು ಒಳಗೊಂಡಿದೆ ಅಂತಲೇ ಹೇಳ್ಬೋದು. ಸಿಬ್ಬಂದಿ ಕ್ಯಾಪ್ಸೂಲ್ನಲ್ಲಿ ಗಗನಯಾತ್ರಿಗಳನ್ನು ಒಳಗೊಂಡಿರುತ್ತದೆ. ಇದು ಗಗನಯಾತ್ರಿಗಳು ಪ್ರವೇಶಿಸಲು ಮತ್ತು ಉಳಿದುಕೊಳ್ಳಲು ಮತ್ತು ಭೂಮಿಗೆ ಮರಳಲು ಸಾಧ್ಯವಾಗುವಂಥ ವ್ಯವಸ್ಥೆಯನ್ನು ಈ ಸಿಬ್ಬಂದಿ ಕ್ಯಾಪ್ಸೂಲಲ್ಲಿ ಮಾಡಲಾಗಿದೆ. ಇನ್ನೊಂದು ಸೇವಾ ಮಾಡ್ಯೂಲ್ ಅಂತ. ಸೊ ಸೇವಾ ಮಾಡ್ಯೂಲ್ ಗಗನಯಾತ್ರಿಗಳು ಬಾಹ್ಯಾಕಾಶದಿಂದ ಬದುಕುಳಿಯಲು ಅಗತ್ಯವಿರುವ ಉಪಕರಣಗಳು ಮತ್ತು ವ್ಯವಸ್ಥೆಯನ್ನು ಒಳಗೊಂಡಿದೆ ಅನ್ನೋದನ್ನ ನಾವಿಲ್ಲಿ ನೋಡ್ಬೋದು. ಇದರಲ್ಲಿ ಗಾಳಿ ಮತ್ತು ತಾಪಮಾನ ನಿಯಂತ್ರಣ, ನೀರು ಸರಬರಾಜು, ನೈರ್ಮಲ್ಯ ಇತ್ಯಾದಿಗಳನ್ನು ಇಲ್ಲಿ ಒಳಗೊಂಡಿದೆ. ಜೊತೆಗೆ ಬಾಹ್ಯಾಕಾಶ ನೌಕೆಯನ್ನು ನಡೆಸಲು ಅಗತ್ಯವಿರುವ ಇಂಜಿನ್ಗಳು ಮತ್ತು ಇಂಧನಗಳನ್ನು ಒಳಗೊಂಡಿರುತ್ತದೆ. ಸೇವಾ ಮಾಡ್ಯೂಲ್ ಅನ್ನು ಮರುಬಳಕೆ ಮಾಡಲಾಗುವುದಿಲ್ಲ. ಸ್ಟಾರ್ಲೈನರ್ 4 ಮೀಟರ್ಗಿಂತಲೂ ಹೆಚ್ಚು ಅಗಲವಿದೆ ಮತ್ತು 7 ಗಗನಯಾತ್ರಿಗಳಿಗೆ ಸ್ಥಳಾವಕಾಶ ಇದೆ ಅಂತಲೇ ಹೇಳ್ಬೋದು. ಗಗನ ನೌಕೆ ಅಭಿವೃದ್ಧಿಯಲ್ಲಿ ಹಲವು ತೊಡಕುಗಳನ್ನು ಉಂಟಾದ ಕಾರಣ ಹಲವು ವರ್ಷಗಳ ಕಾಲ ಈ ಬಾಹ್ಯಾಕಾಶ ಯೋಜನೆ ಸ್ಥಗಿತವಾಗಿತ್ತು. ಈ ಯೋಜನೆ ಯಶಸ್ವಿಯಾದರೆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಮಾನವ ಸಹಿತ ನೌಕೆ ಕಳುಹಿಸಿದ 2ನೇ ಖಾಸಗಿ ಸಂಸ್ಥೆ ಎಂಬ ಹೆಗ್ಗಳಿಕೆಗೆ ಬೋಯಿಂಗ್ ಸಂಸ್ಥೆ ಪಾತ್ರವಾಗಲಿದೆ. ಎಲಾನ್ ಮಸ್ಕ್ ರವರು ಸ್ಪೇಸ್ ಎಕ್ಸ್ ಸಂಸ್ಥೆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಈ ಮೊದಲು ಗಗನ ನೌಕೆಯನ್ನು ಉಡಾವಣೆ ಮಾಡಿತು ಅಂತಲೇ ನಾವು ಹೇಳ್ಬೋದು. ಇನ್ನು ನಮ್ಮ ಭಾರತ ದೇಶದ ಬೋಯಿಂಗ್ ನಮ್ಮ ಸುನಿಲ್ ವಿಲಿಯಮ್ಸ್ ಅವರು ಹೋಗುತ್ತಿರುವ ಬೋಯಿಂಗ್ ಸ್ಟಾರ್ಲೈನರ್ ನೌಕೆಯ ಸ್ವಲ್ಪ ವಿಶೇಷತೆಗಳನ್ನು ನಾವು ತಿಳ್ಕೊಂಡ್ವಿ. ಸೊ ನಂತರ ಏನಂತಂದರೆ, ಇಲ್ಲಿ ವಿಶ್ವದ ಅತಿ ಶಕ್ತಿಶಾಲಿ ರಾಕೆಟ್ ಫಾಲ್ಕನ್ ಹೆವಿ ರಾಕೆಟ್ ಅಂತಲೇ ಹೇಳ್ಬೋದು. ಇದನ್ನು ಟೆಸ್ಲಾ ಸಂಸ್ಥಾಪಕ ಎಲಾನ್ ಮಸ್ಕ್ ಅವರ ಸ್ಪೇಸ್ ಎಕ್ಸ್ ಸಂಸ್ಥೆ ಅಭಿವೃದ್ಧಿಪಡಿಸಿತು. ಇದು ಮರುಬಳಕೆ ಮಾಡಬಹುದಾದ ರಾಕೆಟ್ ಆಗಿದೆ. ಸ್ಪೇಸ್ ಎಕ್ಸ್ ಅಮೆರಿಕದ ಖಾಸಗಿ ಬಾಹ್ಯಾಕಾಶ ಸಂಸ್ಥೆ ಅಂತಲೇ ಹೇಳ್ಬೋದು. ಅಷ್ಟೇ ಅಲ್ಲದೆ ಪ್ರಪ್ರಥಮವಾಗಿ ಬಾಹ್ಯಾಕಾಶವನ್ನು ಮಾನವನ ಸಹಿತವಾಗಿ ಬಾಹ್ಯಾಕಾಶಕ್ಕೆ ತಲುಪುವುದು ಅನ್ನೋ ಒಂದು ವಿಷಯವನ್ನು ತೋರಿಸ್ಕೊಂಡಂಥ ಒಂದು ಸಂಸ್ಥೆ ಇದು. ನಮ್ಮ ಯಾವುದು ಸ್ಪೇಸ್ ಎಕ್ಸ್ ಅಂತಲೇ ಹೇಳ್ಬೋದು. ಸೊ ಇದು ಬಂದುಬಿಟ್ಟು ಭಾಳ ಇಂಪಾರ್ಟೆಂಟು. ಸೊ ಮೇಯ್ನಾಗಿ ಇಲ್ಲಿ ನಾವು ತಿಳ್ಕೊಬೇಕಾಗಿರೋದು ನಮ್ಮ ಭಾರತದ 2ನೇ ಮಹಿಳೆ ಯಾರು ಗಗನಯಾತ್ರೆಯನ್ನು ಮಾಡಿದ್ದು ಅಂತಂದರೆ ಸುನಿತಾ ವಿಲಿಯಮ್ಸ್ ಅಂತಲೇ ಹೇಳ್ಬೋದು. ಯಾಕೆ ಸ್ಥಗಿತಗೊಂಡು ಅನ್ನೋದನ್ನ ಸ್ವಲ್ಪ ನೋಡ್ಕೋಬೇಕು. ಸೊ ಜೊತೆಗೆ ಸ್ವಲ್ಪ ನಮ್ಮ ಸುನಿತಾ ವಿಲಿಯಮ್ಸ್ನವರು ಎಲ್ಲಿಯವರು, ಸೊ ಸ್ವಲ್ಪ ಇಂಪಾರ್ಟೆಂಟ್ ಆಗುತ್ತೆ. ಗುಜರಾತ್ ಮೂಲದ ದೀಪಕ್ ಪಾಂಡ್ಯ ಮತ್ತು ಬೋನಿ ದಂಪತಿಗಳ ಪುತ್ರಿ ಅಂತಲೇ ಹೇಳ್ಬೋದು. ಸೊ ಹೀಗೆ ಯಾವಾಗ ಪ್ರಯಾಣ ನಡೆಸಿದ್ರು 2006 ಮತ್ತು 2012ರಲ್ಲಿ 2 ಬಾರಿ. ಇದು 3ನೇ ಬಾರಿ 2024ರಲ್ಲಿ ಪ್ರಯಾಣವನ್ನು ನಡೆಸ್ತಾ ಇದ್ದಾರೆ. ಸೊ ಇದನ್ನು ನಾವು ಮೇನಾಗಿ ಅರ್ಥ ಮಾಡ್ಕೋಬೇಕಂತಲೇ ಹೇಳ್ಬೋದು. ಆ್ಯಂಡ್ ಇದು ಇವತ್ತಿನ ಸಂಚಿಕೆ ಆಯಿತು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋನ ಪೂರ್ತಿಯಾಗಿ ನೋಡೋದಕ್ಕೆ. ನೆಕ್ಸ್ಟ್ ವಿಡಿಯೋನ ನಾವೇನು ಮಾಡ್ತೀವಿ ಅಂತಂದರೆ ನೆಕ್ಸ್ಟ್ ಎಪಿಸೋಡಲ್ಲಿ ಹಾಕ್ತೀನಿ. ಸೊ ಅಲ್ಲಿವರೆಗೂ ನಮ್ಮ ಚಾನಲ್ನ ನೋಡ್ತಾ ಇರಿ ಆ್ಯಂಡ್ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತೀನಿ. ನಿಮ್ಮ ಪ್ರತಿಯೊಂದು ಸಬ್ಸ್ಕ್ರೈಬ್ ನಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಸೊ ನಿಮ್ಗೇನಾದರೂ ನನ್ನ ಅರ್ಥ ಆಗಿಲ್ಲ ಅಂದರೆ ನಾನು ಹೇಳೋದು, ಸೊ ನಾನು ಯಾವ ಥರ ಇಂಪ್ರೂವ್ ಮಾಡಬೇಕನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.